ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ, ನಂಬರ್ 1 ಜೋಡಿ ನೋಡ್ತಾ ಇದೀಯಾ? ಆ ದೀಪ ಚಿರು ಜೊತೆ ಸೇರ್ಕೊಂಡು ಹೇಗೆ ಕೆಲಸ ಮಾಡ್ತಾಳೆ ನೋಡು. ಹಿಂಗೆ ಮುಡ್ಸಕ್ಕೆ ಅಂತಾನೆ ಈ ಥರ ಮಾಡ್ತಾಳೆ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಾನು ಯೋಚನೆ ಮಾಡ್ತಿರೋದು ಅವರಿಬ್ರು ಸೇರ್ಕೊಂಡು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ. ಆ ದೀಪ ಅರ್ಚನಾ ರೋಹಿತ್ ಮದುವೆ ನಡೆಯಕ್ಕೆ ಬಿಡಲ್ಲ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾಳೆ. ಆದರೂ ಅವಳು ಯಾಕೆ ಇಷ್ಟೊಂದು ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾಳೆ. ಅವಳು ನಿನ್ನ ಹತ್ರ ಮಾಡಿರೋ ಚಾಲೆಂಜಲ್ಲಿ ಸೋಲ್ತೀನಿ ಅನ್ನೋ ಭಯಕ್ಕಿರಬೇಕು. ಅದಕ್ಕೆ ಅರ್ಚನನ್ಗೆ ಮದುವೆ ಕೆಲಸದಲ್ಲಿ ಈ ಥರ ಕೆಲಸ ಮಾಡಿಬಿಟ್ರೆ ಆಮೇಲೆ ನಿನ್ನ ಭಯ ತಪ್ಪುತ್ತಲ್ಲ. ಆ ಮೈಂಡ್ ಸೆಟ್ ಇರಬೇಕು ಅವಳಿಗೆ. ಏನಂತಾನ ಅವ್ರದ್ದು? ನನ್ನ ವಿರುದ್ಧ ಏನು ಪ್ಲಾನ್ ಮಾಡ್ತಿದ್ದಾಳೆ? ನಿನ್ನ ವಿರುದ್ಧ ಯಾರು ಪ್ಲ್ಯಾನ್ ಮಾಡ್ತಾರೆ ಸುಂದರಿಯ? ಆ ಥರ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ತೋರಿಸ್ಕೊಟ್ಟಿದ್ಯಾ. ಏನೋ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ನನಗೆ ಚಿರು ಮೇಲೆ ನಂಬಿಕೆ ಇದೆ, ಆದರೆ ಆ ದೀಪನ ಮೇಲಿಲ್ಲ. ಚಿಕ್ಕತ್ತೆ, ಅವಳನ್ನ ಕರೀರಿ. ದೀಪ ಬಾಯಿಲಿ. ನಿಮಿಷ ಹೇಳಿ ಮೇಡಮ್. ಏನು ಎಷ್ಟೊಂದು ಖುಷಿಯಾಗಿದೆಯಾ? ಇನ್ನೇನು ಅಳ್ಬೇಕಾ? ನಮ್ಮ ಅಕ್ಕ ಮದುವೆ ಆಗ್ತಿದ್ದಾರೆ, ಖುಷಿಯಾಗಿ ಇರ್ತೀವಲ್ವಾ? ಮದುವೆ ನಿಲ್ಲಿಸ್ತೀನಿ ಅಂತ ಏನೋ ಬಡಾಯಿ ಕೊಚ್ಕೊಳ್ತಾ ಇದ್ದೆ, ಈಗೇನಾಯ್ತು? ಅದಾಗತ್ತೆ. ಏನಾಗುತ್ತೆ? ಅಕ್ಕನ ಮದುವೆ. ಯಾರ ಜೊತೆ? ನಿಮ್ ಪ್ರಕಾರ ರೋಹಿತ್ ಜೊತೆ, ನನ್ನ ಪ್ರಕಾರ ರಾಹುಲ್ ಅಣ್ಣ ಜೊತೆ. ಸರಿ ಸರಿ, ನಿಮ್ ಜೊತೆ ಮಾತಾಡ್ತಾ ನಿಂತ್ಕೊಳಕ್ಕಾಗಲ್ಲ. ಪುರೋಹಿತರು ಏನೋ ಬಂದಿಲ್ಲ, ಅವ್ರು ಫೋನ್ ಮಾಡ್ಬೇಕು, ಸರಿನಾ? ಏನಂತೆ? ಪುರೋಹಿತರಿಗೆ ಫೋನ್ ಮಾಡ್ಬೇಕಂತೆ, ಮಾಡ್ಬರ್ತೆ. ಸುಕನ್ಯಾ, ಪುರೋಹಿತರು ಇಲ್ಲಿದ್ದಾರೆ ಅಂತ ಕೇಳಿದ್ಯಾ? ಬರ್ತಿದಾರಂತೆ ಭಾವ. ಫೋನ್ ಮಾಡಿದ್ಯಾ? ಹಾ ಭಾವ, ಇನ್ನೇನು ಆನ್ ದ ವೇನಲ್ಲಿ ಇದೀವಿ ಅಂದ್ರು. ನಡು, ನನಗೆ ಪುರೋಹಿತರು ನಂಬರ್ ಕೊಡ್ತೀರಾ? ಯಾಕೆ? ಎಲ್ಲಿದ್ದಾರೆ ಅಂತ ಕೇಳಕ್ಕೆ. ಅದು ಯಾವ ಹೆಸರು ಸೇವ್ ಮಾಡಿದ್ದೆ ಅಂತ ಗೊತ್ತಿಲ್ಲ. ಇದೇನು ಸುಕನ್ಯಾ, ಇತ್ತನೆ ಕಾಲ್ ಮಾಡಿ ಕೇಳಿದೆ ಅಂದೆ. ಇರ್ಲಿ ಬಿಡಿ ಮಾವ, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಆಮೇಲೆ ಗಂಡಿನ ಕಡೆಯವ್ರು ಹೇಳಿದ್ದಾರೆ ಅಂತಮ್ಮ. ಬಾಬಾ ಅವರು ಬರ್ತಾ ಇದಾರೆ. ಅವ್ರ ಫೋನ್ ನಂಬರ್ ನಿನಗೆ ಕೊಡ್ಲಾ? ಅವ್ರ ಫೋನ್ ನಂಬರ್ ನನ್ನ ಹತ್ರ ಇದೆ. ಸರಿ ಸರಿ, ಗಂಡಿನ ಕಡೆಯವರು ಬಂದಾಗ ಅವ್ರನ್ನ ನಾವು ಒಳಗೆ ಬರ ಮಾಡ್ಕೋಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಸರಿ ಮಾವ.